ಅಯ್ಯೋ ಏನೋಪ್ಪ IPL ರಿಲೇಟೆಡು ಟ್ರೇಡ್ ರಿಲೇಟೆಡು ಹಿಂದೂಸ್ತಾನ್ ಟೈಮ್ಸ್ NDTV ಎಲ್ಲ ರಿಪೋರ್ಟ್ ಮಾಡ್ಬಿಟ್ಟಿದೆ. ಆನ್ ಗೋಯಿಂಗ್ ಟ್ರೆಂಡ್ ಹೆಂಗಿದೆ ಅಂತ ಅಂದ್ರೆ IPL ಟ್ರೇಡ್ ರಿಲೇಟೆಡು ಸ್ವಾಪ್ ಟ್ರೇಡ್ ಆಗ್ಬೋದು. ಮುಂಬೈ ಇಂಡಿಯನ್ಸ್ ಮತ್ತೆ CSK ಮಧ್ಯಾಹ್ನ ತರ ಅಪ್ಡೇಟ್ ಬರ್ತಿದೆ. ಹೌದು ಮಗ, ರೀಸೆಂಟ್ ಟ್ರೆಂಡ್ ಇವಾಗ ಈ ಕಡೆ ಶಿಫ್ಟ್ ಆಗಿದೆ, CSK ಕಡೆ. ಮುಂಚೆ ಇದ್ದ ಟ್ರೆಂಡ್ ಹೆಂಗಿತ್ತು ಅಂತಂದ್ರೆ KKR ಕಡೆ ಶಿಫ್ಟ್ ಇತ್ತು. ಮುಂಬೈ ಇಂಡಿಯನ್ಸ್ KKR ಟ್ರೇಡ್ ಆಗ್ಬೋದು, ಅದು ಸ್ವಾಪ್ ಟ್ರೇಡೋ ಅಥವಾ ಆಲ್ ಕ್ಯಾಶ್ ಡೀಲೋ ಆಗ್ಬೋದು ಹಾರ್ದಿಕ್ ಪಾಂಡ್ಯ ಅವರ ವಿಚಾರದಲ್ಲಿ ಅಂತ. ಬಟ್ ಇವಾಗ ಟ್ರೆಂಡಿಂಗ್ ಬರ್ತಾ ಇರೋವಂಥದ್ದು ನ್ಯೂಸ್ ಏನು ಅಂದ್ರೆ ಅದು CSK ಸ್ವಲ್ಪ ಜಾಸ್ತಿನೇ ಫೋರ್ಸ್ ಮಾಡ್ತಾ ಇದೆ, ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಹೇಳ್ತಾ ಇದೆ. ಅಲ್ಲ ಗುರು, ಸಂಜು ಸ್ಯಾಮ್ಸನ್ ಲಾಸ್ಟ್ ಸೀಸನ್ ಹೇಳ್ಕೊಂಡ್ರು, ಅವ್ರ ಜೊತೆಗೆ ಇವ್ರನ್ನ ಹೇಳ್ಕೊಂಡ್ಬಿಟ್ರು ಅಂತಂದ್ರೆ ಒಳ್ಳೆ ಟೀಮ್ ಕಾಣಿಸುತ್ತೆ ಗುರು. CSK ಹಂಗ್ ನೋಡಕ್ ಹೋಯ್ತು ಅಂತಂದ್ರೆ ನಿಜಾಲು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡ್ಬೋದು. ಹಾರ್ದಿಕ್ ಪಾಂಡೆ ಜಸ್ಟ್ CSK ಜಾಯ್ನ್ ಆಗ್ಬೇಕಷ್ಟೇ. ಅದಾಯ್ತು ಅಂತಂದ್ರೆ ಖಂಡಿತ ಕ್ಯಾಪ್ಟನ್ಸಿ ಅನ್ನೋದು ಚೇಂಜ್ ಆದ್ರೂ ಆಗ್ಬೋದು. ಋತುರಾಜ್ ಗಾಯಕ್ವಾಡ್ನ ಇಳಿಸ್ಬಿಟ್ಟು ಇವರಿಗೆ ಕ್ಯಾಪ್ಟನ್ಸಿ ಅನ್ನೋದು ಕೊಡ್ಬೋದು. ಯಾಕಂದ್ರೆ ಋತುರಾಜ್ ಗಾಯಕ್ವಾಡ್ನ ಕ್ಯಾಪ್ಟನ್ಸಿಲಿ CSK ಅಂತ ಮಾಡಿದ ಒಂದು ಕಾನ್ಫಿಡೆನ್ಸ್ ಕಾಣಿಸ್ತಾ ಇಲ್ಲ. ಸೊ ಇವ್ರಿಗೆ ಕ್ಯಾಪ್ಟನ್ಸಿನೂ ಕೊಡ್ಬೋದು ಅಥವಾ ಕ್ಯಾಪ್ಟನ್ಸಿ ಚೇಂಜ್ ಕೂಡ ಆಗ್ಬೋದು. ಹಾರ್ದಿಕ್ ಪಾಂಡೆ ಆಸ್ ಎ ಪ್ಲೇಯರ್ ಆಡ್ಬೋದು, ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ನಿಭಾಯಿಸ್ಕೊಂಡು ಹೋಗೋ ತರ ಕೂಡ ಆದ್ರೂ ಆಗ್ಬೋದು, ಅಥವಾ ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ಸಿ ಕೂಡ ಬರ್ಬೋದು. ಏನ್ ಬೇಕಾದ್ರೂ ಆಗ್ಬೋದು. ಡ್ರಾಸ್ಟಿಕ್ ಚೇಂಜಸ್ ಗಳನ್ನ CSK ಅಲ್ಲಿ ನೋಡಬಹುದು ನಾವು ಈ ಸೀಸನ್ 2027 ಸೀಸನ್ ಅಲ್ಲಿ. ಸೊ ಇಲ್ಲಿ ಮುಂಬೈ ಇಂಡಿಯನ್ಸ್ ಕೂಡ ಡಿಮಾಂಡ್ ಇರ್ತಾರಪ್ಪ, ಅವ್ರ ಕೈಲಿದೆ ಎಲ್ಲ ಬತ್ತಳಿಕೆ ಎಲ್ಲ ಅವ್ರ ಕೈಲಿದೆ. ಸೊ ಅವ್ರು ಕೇಳಿದ್ ಕೊಡಬೇಕು ಅನ್ನೋ ತರನೇ ಇರುತ್ತೆ. ಹಾರ್ದಿಕ್ ಪಾಂಡ್ಯ ಗೊತ್ತಿರೋದನ್ನೇ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್, ಒನ್ ಆಫ್ ದ ಗ್ರೇಟೆಸ್ಟ್ ಆಲ್ರೌಂಡರ್. ಹಾರ್ದಿಕ್ ಪಾಂಡ್ಯ ತರ ಆಲ್ರೌಂಡರ್ ಆಗೋದಿಲ್ಲ ಇಂಡಿಯಾದಲ್ಲಿ ಅಂತ ನಾವು ನೋಡ್ತೀವಿ. ಸೊ ಹಾರ್ದಿಕ್ ಪಾಂಡ್ಯ ತರ ನಿಜವಾಗ್ಲೂ ಆಲ್ರೌಂಡರ್ ಊಟಾಕೋದಿಕ್ ಆಗೋದಿಲ್ಲ. ಮತ್ತೊಬ್ಬ ಹಾರ್ದಿಕ್ ಪಾಂಡ್ಯ ಅಂತೂ ಖಂಡಿತ ಊಟಾಗೋಕ್ಕಾಗೋದಿಲ್ಲ. ಸೊ ಆಲ್ ಕ್ಯಾಶ್ ಡೀಲ್ ನ ತಗೊಂಡ್ಬಿಟ್ಟು ಬಂದಿದ್ರು ಇವರು GT ಇಂದ 15 ಕೋಟಿಗೆ ಬಂದಿದ್ರು. ಸೊ ಇವಾಗ ಹಾರ್ದಿಕ್ ಪಾಂಡ್ಯನ ಬೆಲೆ ಬಂದ್ಬಿಟ್ಟು ಆಲ್ರೌಂಡ್ ಎಷ್ಟು 16.20 ಕೋಟಿ ಅವರ ವ್ಯಾಲ್ಯೂ ಇರೋದು ಮುಂಬೈ ಇಂಡಿಯನ್ಸ್ ಅಲ್ಲಿ ಇರೋದು. ಸೊ ಅದಕ್ಕಿಂತ ಜಾಸ್ತಿ ಅಂತೂ ಖಂಡಿತ ಹೋಗ್ತಾರೆ. ಸೊ ಇಲ್ಲಿ ಆನ್ ಪೇಪರ್ ಬೇರೆದೇ ಇರ್ಬೋದು, ಅಂದ್ರೆ ನಾವು 15 ಕೋಟಿ ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗ್ಬೋದು, ಅಥವಾ 16.5 ಕೋಟಿ ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗ್ಬೋದು. ಬಟ್ ಬೇರೆ ಬೇರೆ ಡೀಲಿಂಗ್ಸ್ ಗಳೆಲ್ಲ ಖಂಡಿತ ಇರ್ತವೆ ಅಂತ ಅನ್ಸುತ್ತೆ ನೋಡ್ತೋ ಅಂತ ಅಂದ್ರೆ. ಸೊ ಹಾರ್ದಿಕ್ ಪಾಂಡ್ಯಗೂ ಕೂಡ ಹೋಗ್ಬೇಕು ಅಂತ ಖಂಡಿತ ಅನ್ಸುತ್ತೆ ಮುಂಬೈ ಇಂಡಿಯನ್ಸ್ ನ ಬಿಟ್ಬಿಟ್ಟು ಆಚೆ ಕಡೆ. ಅದು ಯಾವ ಫ್ರಾಂಚೈಸ್ ಅಂತ ನಮಗೆ ಇನ್ನ ಗೊತ್ತಿಲ್ಲ. ಸೊ ಯಾವ ಫ್ರಾಂಚೈಸಿಗೆ ಟ್ರೇಡ್ ಆಗ್ತಾರೆ ಅಂತ ಇನ್ನೂ ಸಹ ಖಂಡಿತವಾಗಿ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಇದು ಅಫಿಷಿಯಲ್ ಕನ್ಫರ್ಮೇಶನ್ ಬಂದಿಲ್ಲ. ಜಸ್ಟ್ ನ್ಯೂಸ್ ರಿಪೋರ್ಟ್ ಆಗಿರೋದು. NDTV ಮತ್ತೆ ಹಿಂದೂಸ್ತಾನ್ ಟೈಮ್ಸ್ ಎಲ್ಲ ಮೈನ್ ರಿಪೋರ್ಟಿಂಗ್ ಸೈಟ್ಸ್ ಗಳೆಲ್ಲ ರಿಪೋರ್ಟ್ ಮಾಡಿದಾವೆ. ಈ ತರ ಒಂದು ಮಾತುಕತೆ ಆಗಿದೆ ಅಂತೆ CSK ಮತ್ತೆ ಮುಂಬೈ ಇಂಡಿಯನ್ಸ್ ನ ಮಧ್ಯ ಅಂತ. ಸೊ ಬೇಸಿಕಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯನ CSK ಅವರೇ ಕೇಳಿರೋದು. ಅಂಡ್ ಮುಂಬೈ ಇಂಡಿಯನ್ಸ್ ಅಲ್ಲಿ ಸುಮ್ಮನೆ ಇರ್ತಾರ, ಅವರು ಇವ್ರು ಬೇಕು ಅಂತ ಕೇಳಿದ್ರೆ ಯಾರನ್ನ ಬೇಕು ಅಂತ ಕೇಳಿದ್ರೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಇದು ಆಯುಷ್ ಮಾತ್ರೆ ಜೊತೆಗೆ ಶಿವಮ್ ದುಬೆ ಬೇಕು ಅಂತ ಅವರು ಕೇಳಿದ್ರಂತೆ. ಎಲ್ಲಾಗರೋ ಆಗಲ್ಲ, 19 ವರ್ಷದ ಪ್ಲೇಯರ್ ನಾವು ಬಿಡೋದಿಕ್ಕೆ ರೆಡಿ ಇಲ್ಲ, ಆಯುಷ್ ಮಾತ್ರ ನಾವು ಬಿಡೋದಿಕ್ಕೆ ರೆಡಿ ಇಲ್ಲ ನಾವು. ಸೊ ಇವಾಗಿನ ಒಂಥರ ಬಂದಿದ್ದಾರೆ 30 ಲಕ್ಷ ಬೇಸ್ ಪ್ರೈಸ್ಗೆ ಬಂದಿರುವಂಥ ಆಯುಷ್ ಮಾತ್ರ CSKಗೆ. ಸೊ ಇವಾಗಿನೇ ಕಾಲಿಟ್ಟಿದ್ದಾರೆ. ಇವ್ರು ನಂಗೆ ಪಟ್ಟಣ ಕಳಿಸ್ಬಿಡ್ತು ಅಂತಂದ್ರೆ ಸರಿ ಇರೋದಿಲ್ಲ. ಫ್ಯೂಚರ್ನ ನೋಡ್ತಾ ಇದ್ದಾರೆ ಆಯುಷ್ ಮಾತ್ರ ಅಲ್ಲಿ CSK ಅವರು. ಸೊ ಅದಕ್ಕೋಸ್ಕರ ಆಯುಷ್ ಮಾತ್ರ ನಾವು ಕೊಡೋದಕ್ಕೆ ಆಗೋದಿಲ್ಲ ನಾವು ನಿಮಗೆ. ನಾವು ಶಿವಮ್ ದುಬೆನ ಕೊಡ್ತೀವಿ ಬೇಕಾದ್ರೆ ನಿಮಗೆ. ಶಿವಮ್ ದುಬೆದು ಪೋಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಅಂದ್ರೆ ತಗೊಂಡಿರುವಂಥದ್ದು 12 ಕೋಟಿ ಅವ್ರ ಕರೆಂಟ್ ಪೋಸ್ಟ್ ವ್ಯಾಲ್ಯೂ ನಡೀತಿರೋದು CSKಲಿ. ಅಂಡ್ ಇನ್ನ ಒಬ್ರು ಪ್ಲೇಯರ್ನು ಕೂಡ ಬಿಡೋದಕ್ಕೆ ರೆಡಿ ಆಗಿದಾರಂತೆ, ಅದು ಡೆವಾಲ್ಡ್ ಬ್ರೇವಿಸ್. 2.20 ಕೋಟಿಗೆ ಇವರು ತಗೊಂಡಿದ್ರು. 2.20 ಕೋಟಿ ಜೊತೆಗೆ 12 ಕೋಟಿ ಎರಡು ಸೇರ್ತಂದ್ರೆ 14 ಕೋಟಿ 40 ಲಕ್ಷ ಆಗುತ್ತೆ. ಸೊ 14 ಕೋಟಿ 40 ಲಕ್ಷ. ಈ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಅವರ ವ್ಯಾಲ್ಯೂ ಇರೋದು, ಇವಾಗ ಕರೆಂಟ್ ವ್ಯಾಲ್ಯೂ ಇರೋದು 16 ಕೋಟಿ 20 ಲಕ್ಷ. ಈ ಡಿಫ್ರೆನ್ಸ್ ಅಮೌಂಟ್ ನ ಕೊಟ್ಬಿಡ್ತಾರ ಗುರು CSK ಅವರು. ಆ ಡಿಫ್ರೆನ್ಸ್ ಅಮೌಂಟ್ ನ ಕೊಟ್ಬಿಡ್ತಾರ ಮುಂಬೈ ಇಂಡಿಯನ್ಸ್ಗೆ ಏನಾದ್ರು ನೋಡ್ತು ಅಂತಂದ್ರೆ ಇಲ್ಲ. ಈ ಎರಡೂ ಕೊಟ್ಬಿಟ್ಟು ಶಿವಮ್ ದುಬೆನ ಕಳಿಸ್ಬಿಟ್ಟು ಡೆವಾಲ್ಡ್ ಬ್ರೇವಿಸ್ನು ಕೂಡ ಕಳಿಸ್ಬಿಟ್ಟು, ಡೆವಾಲ್ಡ್ ಬ್ರೇವಿಸ್ ಗೊತ್ತಿರೋದೇನೆ ಅಲ್ಲಿಂದನೇ ಬಂದಂತ ಪ್ಲೇಯರು. ಅಂಡ್ ಶಿವಮ್ ದುಬೆನು ಕೂಡ ಸಿಕ್ಕಾಪಟ್ಟೆ ಗೊತ್ತಿರುವಂತ ಕ್ರಿಕೆಟರ್, ಯಾಕಂದ್ರೆ ಮುಂಬೈಗೆ ಆಡುವಂತ ಪ್ಲೇಯರು ಶಿವಮ್ ದುಬೆ, ಲೋಕಲ್ ಆಡುವಂತ ಪ್ಲೇಯರು. ಸೊ ಇಬ್ರು ತಗೊಂತು ಅಂತ ಅಂದಾಗ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಅವರು ಕೂಡ ಅನ್ಕೊಬಹುದು. ಅಂಡ್ ಈ ಡಿಫ್ರೆನ್ಸ್ ಅಮೌಂಟ್ ನ ಕೊಡೋದಲ್ಲ, 10 ಕೋಟಿನ ಎಕ್ಸ್ಟ್ರಾ ಕೊಡಬೇಕಂತೆ ಮುಂಬೈ ಇಂಡಿಯನ್ಸ್ಗೆ CSK ಅವರು. ಇವೆರಡನ್ನೂ ಕೊಡೋದ್ರ ಜೊತೆಗೆ ಇವರಿಬ್ಬರನ್ನ ಕಳ್ಸೋದ್ರ ಜೊತೆಗೆ 10 ಕೋಟಿನ ಕಳಿಸ್ಬೇಕಂತೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಲ್ಲಿಗೆ ಬರುತ್ತೆ ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರ ವ್ಯಾಲ್ಯೂ 24.20 ಕೋಟಿ ಅಥವಾ 40 ಕೋಟಿ ಈ ರೇಂಜಿಗೆ, 24.5 ಕೋಟಿ ರೇಂಜಿಗೆ ಬರುತ್ತೆ ಹಾರ್ದಿಕ್ ಪಾಂಡ್ಯ ಅವರ ವ್ಯಾಲ್ಯೂ. ಸೊ ಹಾರ್ದಿಕ್ ಪಾಂಡ್ಯ 24.5 ಕೋಟಿ ಕೊಟ್ಬಿಟ್ಟು ತಗೊಂತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ, ಪರ್ಫೆಕ್ಟ್ ಡೀಲಿಂಗ್ಸು. ಒಟ್ನಲ್ಲಿ ಈ ತರ 10 ಕೋಟಿನೂ ಕೊಡಬೇಕು, ಶಿವಮ್ ದುಬೆನೂ ಕಳಿಸ್ಬೇಕು, ಜೊತೆಗೆ ಆಮೇಲೆ ಡೆವಾಲ್ಡ್ ಬ್ರೇವಿಸ್ನೂ ಕಳಿಸ್ಬೇಕು ಅಂತ. ಇದು ಯಾರಿಗೆ ಲಾಸ್ ಆಗುತ್ತೆ? ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಲಾಸ್ ಅಂದ್ರೆ ಮುಂಬೈ ಇಂಡಿಯನ್ಸ್ಗೆ ಲಾಸ್ ಆಗುತ್ತಾ ಅಥವಾ CSKಗೆ ಲಾಸ್ ಆಗುತ್ತಾ ಅಂತ ನಮಗೆ ಗೊತ್ತಿಲ್ಲ. ಯಾರಿಗೆ ಲಾಸ್ ಆಗುತ್ತೆ ಅಂತ ಒಂದ್ ವೇಳೆ ಈ ತರ ಟ್ರೇಡ್ ಏನಾದ್ರು ಆಯ್ತು ಅಂದ್ರೆ, ಈ ತರ ಸ್ವಾಪ್ ಟ್ರೇಡ್ ಏನಾದ್ರು ಆಯ್ತು ಅಂತಂದ್ರೆ, ಇವ್ರನ್ನ ಕಳಿಸ್ಬಿಟ್ಟು ಕ್ಯಾಶ್ ಡೀಲ್ ಕೂಡ ಕೊಡುವಂಥದ್ದು ಏನಾದ್ರು ಆಯ್ತು ಅಂತಂದ್ರೆ ಯಾರಿಗೆ ಲಾಸ್ ಆಗುತ್ತೆ ಅಂತ ನೀವೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಶಿವಮ್ ದುಬೆ ಮತ್ತೆ ಡೆವಾಲ್ಡ್ ಬ್ರೇವಿಸ್ಗೆ ಹಾರ್ದಿಕ್ ಪಾಂಡ್ಯ ಟ್ರೇಡ್ ಆಗ್ತಾರಂತೆ, ಜೊತೆಗೆ 10 ಕೋಟಿನ ಇವ್ರು ಎಕ್ಸ್ಟ್ರಾ ಕೊಡಬೇಕಂತೆ CSK ಅವರು.
ಸೊ ಅದಕ್ಕೆ ಯಾರ್ಯಾರನ್ನ ಹತ್ರ ಉಗಿದು ಹೊಟ್ತಾರೆ ಯಾರಿಗಾರ ನನಗೆ ಗೊತ್ತಿಲ್ಲ. ಯಾಕಂದ್ರೆ 10 ಕೋಟಿನ ಉಳಿಸ್ಕೋಬೇಕು ಅಂತಂದ್ರೆ ಆ್ಯಂಡ್ ಇವರಿಬ್ಬರನ್ನ ಉಗಿದಟ್ಟಬೇಕು ಅಂತಂದ್ರೆ ಶಿವಮ್ ದುಬೆನಾಗಿರಲಿ, ಡೆವಾಲ್ಡ್ ಬ್ರೇವಿಸ್ನಾಗಿರಲಿ ಇನ್ನೊಂದು 10 ಕೋಟಿನ ಸೇವ್ ಮಾಡಿಕೊಂಡು ಹಾರ್ದಿಕ್ ಪಾಂಡ್ಯ ಅವ್ರಿಗೋಸ್ಕರ ಕೂತ್ಕೊಬೇಕು ಅಂತಾನೆ ಖಂಡಿತ ಬೇರೆ ಬೇರೆ ಪ್ಲೇಯರ್ಸ್ಗಳನ್ನ ಕೂಡ ಬಿಡಬೇಕು, ಮೈನ್ ಪ್ಲೇಯರ್ಸ್ಗಳನ್ನೇ ಬಿಡಬೇಕಾಗುತ್ತೆ 10 ಕೋಟಿನ ಉಳಿಸ್ಕೋಬೇಕು ಅಂದರೆ ಪರ್ಸಲ್ಲಿ. ಸೊ ಇನ್ನೂ ಅದೇನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟು ಜಸ್ಟ್ ಬರ್ತಾರಂತ ಅಪ್ಡೇಟ್ ಇಷ್ಟು. ಇವೆರಡರ ಜೊತೆಗೆ ಹಾರ್ದಿಕ್ ಪಾಂಡ್ಯನ ಕಳಿಸ್ಬೇಕು ಅಂದ್ರೆ ನನ್ನ ಪ್ರಕಾರ ಇದು CSKಗೆ ಲಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. 24 ಹೌದು ಹಾರ್ದಿಕ್ ಪಾಂಡ್ಯಾಗೆ ವ್ಯಾಲ್ಯೂ ಇದೆ, ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅವ್ರದ್ದು, ಇಲ್ಲ ಅಂತ ಅಲ್ಲ. ಓಕೆ ಒಂದು 20 ಕೋಟಿವರೆಗೂ ಓಕೆ, 25 ಕೋಟಿವರೆಗೂ ಎಲ್ಲ ಹೋಯ್ತು ಅಂದರೆ ಸೀರಿಯಸ್ಲಿ ಒಂಥರ ಹೆವಿ ಆಗುತ್ತೆ. ಇವರಿಬ್ರನ್ನ ಕಳ್ಸೋದ್ರ ಜೊತೆಗೆ ಏನಾದ್ರು ಶಿವಮ್ ದುಬೆ ಇಂಥ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಂತ ಗೊತ್ತಿರೋದು ನಿಮಗೆ. ಆ್ಯಂಡ್ ಡೆವಾಲ್ಡ್ ಬ್ರೇವಿಸ್ ಗೊತ್ತಿಲ್ಲ ಅದು ಏನು ಮಾಡ್ತಾರೆ ಅಂತ, ಒಂದೊಂದು ಸೀಸನ್ ಒಂದೊಂದು ಥರ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಬಟ್ 10 ಕೋಟಿ ಜಾಸ್ತಿ ಆಯಿತು, ಒಂದು 5 ಕೋಟಿ ಆದರೆ ಓಕೆ, ಏನಾದ್ರು ಡಿಫ್ರೆನ್ಸ್ ಅಮೌಂಟ್ನ ಕೊಟ್ಬಿಟ್ಟು ಒಂದು 5 ಕೋಟಿ ಕೊಡೋ ಥರ ಏನಾರು ಆಯಿತು ಅಂತಂದರೆ ಓಕೆ. ಬಟ್ 10 ಕೋಟಿ ಕೊಟ್ಬಿಟ್ಟು ನೀವು ಇಬ್ಬರನ್ನ ಕಳಿಸ್ತೀರಾ ಅಂತಂದರೆ, ಅದು ಮೈನ್ ಪ್ಲೇಯರ್ಸ್ ಆಗಿರುವಂಥ ಇಬ್ಬರನ್ನ ಕಳಿಸ್ತೀರಾ ಅಂತಂದ್ರೆ, 11 ಆಡುವಂಥ ಇಬ್ಬರನ್ನ ಕಳಿಸ್ತೀರಾ ಅಂತಂದರೆ ಅದು CSKಗೆ ಲಾಸ್ ಆಗುತ್ತೆ ಅಂತ ಅನ್ನಿಸ್ತು, ಒಂದು ಫೀಲ್ ಬರ್ತಾ ಇದೆ ನನಗೆ. ಸೊ ನಿಮ್ಮ ಪರ್ಸನಲ್ ಅಭಿಪ್ರಾಯನ ಹೇಳ್ರಪ್ಪ. ಈ ಥರ CSK ಮಾಡೋದಕ್ಕೆ ಅಂತ ರೆಡಿ ಆಗ್ತಾ ಇದೆಯಲ್ಲ, ಈ ಟ್ರೇಡ್ ಆಗುತ್ತೆ ಅಂತ ಅನ್ನಿಸ್ತಿದ್ಯಾ ಅಥವಾ ಆಗೋದಿಲ್ಲ ಮುರಿದು ಬೀಳುತ್ತೆ ಮಧ್ಯದಲ್ಲಿ ಅಂತ ಅನ್ನಿಸ್ತಿದ್ಯಾ? ಹಾರ್ದಿಕ್ ಪಾಂಡ್ಯ CSKಗೆ ಬರ್ತಾರೆ ಅಂತ ಅನ್ನಿಸ್ತಿದ್ಯಾ? ಡೆವಾಲ್ಡ್ ಬ್ರೇವಿಸ್ ಮತ್ತೆ ಶಿವಮ್ ದುಬೆ ಈ ಕಡೆ ಬರ್ತಾರೆ ಅಂತ ಅನ್ನಿಸ್ತಿದ್ಯಾ? ಈ ಟ್ರೇಡ್ ಆಗುತ್ತಾ ಆಗೋದಿಲ್ವಾ? ನೀವು ಕಾಮೆಂಟ್ ಸೆಕ್ಷನ್ ಹಾಕಿ. ಯಾಕಂದರೆ ಇದು ಮೈನ್ ರಿಪೋರ್ಟಿಂಗ್ ಸೈಟ್ಸ್ಗಳಿಂದ ಬರ್ತಾ ಇರೋಂಥ ಟಾಪ್ ಇನ್ಫಾರ್ಮೇಷನು ಕರೆಂಟ್ಲಿ. ಸೊ ನನಗೇನೋ ಟ್ರೇಡ್ ಆಗ್ಬೋದು, ಹಾರ್ದಿಕ್ ಪಾಂಡ್ಯ CSKಗೆ ಬಂದರೂ ಬರ್ಬೋದು, ಬಟ್ ಇವರಿಬ್ಬರನ್ನ ಕಳಿಸ್ಬಿಟ್ಟು 10 ಕೋಟಿನೂ ಕೊಡೋದಿದೆಯಲ್ಲ, ಸೊ ಇದು ಆಗೋದಿಲ್ಲ ಅಂತ ಅನ್ನಿಸಿದೆ. ಏನೋ ಬೇರೆ ಥರ ಆಗ್ಬೋದು, ಬಟ್ ಇವಾಗ ಬರ್ತಿರೋಂಥ ಇನ್ಫಾರ್ಮೇಷನ್ ಈ ಥರ 10 ಕೋಟಿನ ಕೊಟ್ಬಿಟ್ಟು ಅವ್ರಿಬ್ಬರನ್ನ ಕಳಿಸ್ತಾರೆ ಅನ್ನೋ ಥರ. ಕಾದು ನೋಡೋಣ ಏನಾಗುತ್ತೆ ಅಂತ.